ನಮಸ್ಕಾರ ರೈತ ಬಾಂಧವರೇ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನನ್ನ ಚಾನಲ್ ಮೂಲಕ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಯಾವ ರೇಟ್ನಿಂದ ಮಾರಾಟವಾಗ್ತಾ ಇದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ. ವಿಶೇಷವಾಗಿ ಕಳೆದ ತಿಂಗಳಿಂದ ಈ ತಿಂಗಳವರೆಗೂ ಈರುಳ್ಳಿ ಮಾರ್ಕೆಟ್ನಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಈರುಳ್ಳಿ ರೇಟ್ ಹೆಚ್ಚಾಗ್ತಾ ಇದೆ ಮತ್ತು ರೈತರಿಗೆ ಖುಷಿ ತರುವಂಥ ಕೆಲಸ ಆಗ್ತಾಯಿದೆ. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಈರುಳ್ಳಿ ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತಾ, ಈ ವಿಷಯಗಳ ಆಗುಹೋಗುಗಳ ಮಾರುಕಟ್ಟೆಗಳ ಬೆಲೆಗಳ ಈ ಸಮಗ್ರ ವರದಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ. ಈ ವಿಡಿಯೋನ ಸಂಪೂರ್ಣ ನೋಡಿ. ವಿಶೇಷವಾಗಿ ನನ್ನ ರೈತ ಬಾಂಧವರು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡ್ಕೊಳ್ಳಿ. ಈರುಳ್ಳಿ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ನಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಬೆಲೆಗಳು ಏರಿಕೆ ಆಗ್ತಾ ಇರುವುದು ನಮ್ಮ ರೈತರಿಗೆ ಖುಷಿ ತಂದಂಥ ವಿಷಯ. ಮತ್ತು ಈ ರೀತಿ ರೇಟ್ ಹೆಚ್ಚಿಗೆ ಆಗಲು ಕಾರಣವೇನು ಅನ್ನೋದಾದರೆ, ಮೊದಲನೇ ಕಾರಣ ಏನಪ್ಪ ಅನ್ನೋದಾದರೆ, ಕಳೆದ ತಿಂಗಳು 10% ಹೊರ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇತ್ತು. ಈ ತಿಂಗಳಿಂದ ಶೇಕಡಾವಾರು 30% ರಫ್ತಾಗ್ತಾ ಇರುವುದರಿಂದ ನಮ್ಮ ದೇಶೀಯ ಮಾರುಕಟ್ಟೆ ಆಗ್ಬೋದು, ಹೊರ ರಾಜ್ಯದ ಮಾರುಕಟ್ಟೆಗಳೆಲ್ಲ ಆಗ್ಬೋದು, ದಿನದಿಂದ ದಿನಕ್ಕೆ ಈರುಳ್ಳಿ ರೇಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಮತ್ತು ಇದು ನಮ್ಮ ರೈತರಿಗೆ ಆಗ್ಬೋದು, ಕರ್ನಾಟಕದ ಎಲ್ಲ ಈರುಳ್ಳಿ ಬೆಳೆಯುವ ರೈತರಿಗೆ ಖುಷಿ ತರುವಂಥ ವಿಷಯ ಅಂತ ಆಗಿದೆ. ಸ್ನೇಹಿತರೆ, 2020-23ರ ಇತಿಹಾಸ ಮತ್ತೊಮ್ಮೆ ಮರುಕಳಿಸುತ್ತಾ ಅನ್ನುವ ಪ್ರಶ್ನೆ ನಮ್ಮ ರೈತರಿಗೆ ಕಾಡ್ತಾ ಇದೆ. ಈ ರೀತಿ ಕಾಡಲು ಏನು ಕಾರಣ ಅನ್ನೋದಾದರೆ, ಆ ವರ್ಷದಲ್ಲಿ ಪ್ರತಿ ಕೆಜಿಗೆ 100 ರೂಪಾಯಿ ಆಗಿತ್ತು. ಅದೇ ರೇಟ್ ಮರುಕಳಿಸುತ್ತಾ ಅನ್ನೋದಾದರೆ ಸ್ನೇಹಿತರೆ, ಸ್ವಲ್ಪ ಕಾಯ್ದು ನೋಡಬೇಕು. ಸಂಕ್ರಾಂತಿ ಆಗಲಿ, ಬರುವಂಥ ಹಬ್ಬ ಹರಿದಿನಗಳ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದರ ಏರಿಕೆಯ ಸಾಧ್ಯತೆ ಇದೆ. ಹೊರ ರಾಷ್ಟ್ರಗಳಿಗೆ ಇನ್ನೂ ಹೆಚ್ಚಿನ ಪ್ರಮಾಣ ಎಕ್ಸ್ಪೋರ್ಟ್ ಆಗುವಂಥ ಬೇಡಿಕೆ ಇದ್ದರೆ ಇನ್ನೂ ನಮ್ಮ ಈರುಳ್ಳಿ ರೇಟ್ನಲ್ಲಿ ಏರಿಕೆ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಬರೋಣ. ವಿಶೇಷವಾಗಿ ಮೊದಲನೇದಾಗಿ ನಮ್ಮ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಈರುಳ್ಳಿ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ಇಲ್ಲಿ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 1600ರಿಂದ ಹಿಡಿದು 3000ವರೆಗೂ ಇವತ್ತಿನ ದಿನ ರೇಟ್ ಕಾಣ್ತಾ ಇದೆ. ಇದರಲ್ಲಿ ಕ್ವಾಲಿಟಿ ವೇಸ್ ಮೇಲೆ ನೋಡೋದಾದರೆ, ಗಡ್ಡೆ ಗಾತ್ರ ದಪ್ಪ ಸ್ವಲ್ಪ ಡ್ರೈ ಗಡ್ಡೆ ಇದ್ದರೆ 3200ವರೆಗೂ ಪ್ರತಿ ಕ್ವಿಂಟಲ್ಗೆ ಇವತ್ತಿನ ದಿನ ರೇಟ್ ಕಾಣ್ತಾ ಇದೆ ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಬಾದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 1700ರಿಂದ ಹಿಡಿದು 2800ವರೆಗೂ ಬಾದಾಮಿ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿ ರೇಟ್ ಕಾಣ್ತಾ ಇದೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಇಲ್ಲಿ ಬಿಜಾಪುರದಲ್ಲಿ ಪ್ರತಿ ಕ್ವಿಂಟಲ್ ರೇಟ್ ನೋಡೋದಾದರೆ ಕನಿಷ್ಠ ದರದಿಂದ ಹಿಡಿದು ಗರಿಷ್ಠ ದರವರೆಗೂ ಇಲ್ಲಿ ರೇಟ್ ಕಾಣ್ತಾ ಇದೆ. ಕನಿಷ್ಠ ದರ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ 1600ರಿಂದ ಹಿಡಿದು ಗರಿಷ್ಠ ದರ ನೋಡೋದಾದರೆ 2900, 3000ವರೆಗೂ ಇಲ್ಲಿ ನಮ್ಮ ಬಿಜಾಪುರ ಮಾರುಕಟ್ಟೆಯಲ್ಲಿ ರೇಟ್ ಕಾಣ್ತಾ ಇದೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಚಿತ್ರದುರ್ಗ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಇಲ್ಲಿ 1200ರಿಂದ ಶುರುವಾಗಿ 1800 ಮಧ್ಯಮ, ಗರಿಷ್ಠ 3100ವರೆಗೂ ಇಲ್ಲಿ ಪ್ರತಿ ಕ್ವಿಂಟಲ್ಗೆ ನಮ್ಮ ಚಿತ್ರದುರ್ಗ ಮಾರ್ಕೆಟ್ನಲ್ಲಿ ರೇಟ್ ಕಾಣ್ತಾ ಇದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಹಾವೇರಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 1200ರಿಂದ ಶುರುವಾಗಿ ಮಧ್ಯಮ 1800, ಗರಿಷ್ಠ 2800ವರೆಗೂ ನಮ್ಮ ಹಾವೇರಿ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 1500ರಿಂದ ಶುರುವಾಗಿ ಮಧ್ಯಮ 1800, ಗರಿಷ್ಠ 2900ವರೆಗೂ ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ರಾಣೆಬೆನ್ನೂರಿನಲ್ಲಿ ಪ್ರತಿ ಕ್ವಿಂಟಲ್ಗೆ 1600ರಿಂದ ಶುರುವಾಗಿ ಮಧ್ಯಮ 1800, ಗರಿಷ್ಠ 3100ವರೆಗೂ ಪ್ರತಿ ಕ್ವಿಂಟಲ್ಗೆ ನಮ್ಮ ರಾಣೆಬೆನ್ನೂರಿನಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು.
ಮತ್ತೊಂದು ಮಾರುಕಟ್ಟೆ ನೋಡೋದಾದರೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 1200ಲಿಂದ ಶುರುವಾಗಿ ಮಧ್ಯಮ 1800, ಗರಿಷ್ಠ 2800ವರೆಗೂ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 1600ಲಿಂದ ಶುರುವಾಗಿ ಗರಿಷ್ಠ 3100ವರೆಗೂ ಇಲ್ಲಿ ರೇಟ್ ಕಾಣ್ತಾ ಇದೆ ಅಂತ ಅನ್ಬೋದು ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ರಾಯಚೂರು ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ 1500ಲಿಂದ ಶುರುವಾಗಿ ಗರಿಷ್ಠ 1900ಲಿಂದ ಗರಿಷ್ಠ 2800ವರೆಗೂ ನಮ್ಮ ರಾಯಚೂರು ಮಾರುಕಟ್ಟೆಯಲ್ಲಿ ರೇಟ್ ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ದಿನದಿಂದ ದಿನಕ್ಕೆ ಈರುಳ್ಳಿ ಬೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಟ್ ಕಾಣ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಕಾರಣ ಮೊದಲೇ ಹೇಳಿದಾಗೆ ಹೊರ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇರೋದು. ಅದಕ್ಕೆ ಕಾರಣ ಸ್ನೇಹಿತರೆ, ಯಾರೆಲ್ಲ ಈರುಳ್ಳಿ ಬೆಳೆಗಾರಿದ್ದೀರಿ, ಬೆಳೆಗಳನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀರಿ, ಇನ್ನಷ್ಟು ಸ್ವಲ್ಪ ದಿನ ಕಾಯ್ದು ಒಳ್ಳೆ ಉತ್ತಮ ರೇಟ್ ಬಂದಾಗ ಮಾರಾಟ ಮಾಡುವುದು ಉತ್ತಮ ಸ್ನೇಹಿತರೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ನನ್ನ ರೈತ ಬಾಂಧವರಿಗೆ ಧನ್ಯವಾದ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.